ಈ ಚರ್ಚೆಯಲ್ಲಿ ಟು ದ ಪಾಯಿಂಟ್ ಎಕ್ಸ್ಕ್ಲೂಸಿವ್ ಒನ್ ಆನ್ ಒನ್ ನನ್ನ ಜೊತೆ ಬಿಜೆಪಿಯ ನಾಯಕರು, ಸರ್ಕಾರದಲ್ಲಿ ಸಚಿವರು ಸುನಿಲ್ ಕುಮಾರ್ ಅವರು. ನಮಸ್ಕಾರ ಸುನಿಲ್ ಕುಮಾರ್ ಅವರೇ, ಸ್ವಾಗತ. ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ ನ್ಯೂಸ್ 18ಗೆ. ಬರೀ ಸುನಿಲ್ ಕುಮಾರ್ ಅಂದ್ರೆ ಇವತ್ತಿಗೆ ಅದು ಸರಿ ಹೋಗೋದಿಲ್ಲ ಅಂತ, ಸ್ವಾಭಿಮಾನಿ ಹಿಂದೂ ಸುನಿಲ್ ಕುಮಾರ್ ಅಂತ ಕರಿಬೇಕಾ ಅಂತ ಹ್ಯಾಶ್ಟ್ಯಾಗ್ ನಾನು ಸ್ವಾಭಿಮಾನಿ ಹಿಂದೂ ಅನ್ನೋ ಒಂದು ಅಭಿಯಾನವನ್ನ ಒಂದು ರೀತಿಯಾಗಿ ಶುರುನೇ ಮಾಡಿಬಿಟ್ರು ಸುನಿಲ್ ಕುಮಾರ್ ಅವರು. ಸಕ್ರಿಯವಾಗಿ ಸಾವಿರಾರು ಜನ ಈಗ ಆ ಒಂದು ಹ್ಯಾಶ್ಟ್ಯಾಗ್ ಅನ್ನ ಬಳಸಿ ಟ್ವೀಟ್ ಮಾಡ್ತಿರುವಂಥದ್ದು. ಆ ಟ್ವೀಟ್ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ನನ್ನೊಡಲೊಳಗೆ ದೇಶಭಕ್ತಿಯ ಕೆಚ್ಚಿದೆ, ನನ್ನ ಹೃದಯದಲ್ಲಿ ಹಿಂದೂ ರಾಷ್ಟ್ರ ಪ್ರೀತಿ ಇದೆ, ನನ್ನ ಮನಸ್ಸಿನಲ್ಲಿ ಹಿಂದುತ್ವದ ಸಂಸ್ಕಾರವಿದೆ, ನನ್ನ ಉಸಿರಿನಲ್ಲಿ ರಾಷ್ಟ್ರ ವಿರೋಧಿಗಳ ವಿರುದ್ಧ ದ್ವೇಷವಿದೆ, ನನ್ನ ರಕ್ತದಲ್ಲಿ ಶಿವಾಜಿಯ ಸ್ವಾಭಿಮಾನವಿದೆ. ಸುನಿಲ್ ಕುಮಾರ್ ಅವರೇ, ಇವತ್ತು ಪ್ರಶ್ನೆ ಇರೋದು ಹಿಂದೂ ಅನ್ನೋ ಪದ ಪರಕೀಯರು ಕೊಟ್ರೆ ಏನೋ ಅಥವಾ ಅದು ನಮ್ಮಲ್ಲೇ ಇದ್ದಿದ್ರೆ ಏನೋ, ಅಶ್ಲೀಲ ಅಂದಿದ್ ಯಾಕೆ ಅಂತ. ಅಂದ್ರೆ ನೀವು ನಾನು ಸ್ವಾಭಿಮಾನಿ ಹಿಂದೂ ಅನ್ನೋ ಅಭಿಯಾನ ಶುರು ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದೀನಿ. ನಿನ್ನೆ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅನ್ನುವಂಥದ್ದು ಅಶ್ಲೀಲ, ಹಿಂದೂ ಅನ್ನುವಂಥದ್ದು ಅಸಹ್ಯ ಅನ್ನುವಂತ ಶಬ್ದಗಳನ್ನ ಪ್ರಯೋಗ ಮಾಡೋದ್ರ ಮುಖಾಂತರ ಬಹುಶಃ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕಾರ್ಯವನ್ನ ಇವತ್ತು ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ಹಿಂದುತ್ವದ ಕುರಿತಂತೆ, ಭಾರತೀಯತೆಯ ಕುರಿತಂತೆ, ಹಿಂದೂ ಶಬ್ದದ ಕುರಿತಂತೆ ಕಾಂಗ್ರೆಸ್ ಮಾಡ್ತಾ ಇರುವಂತ ಮೊದಲ ಅಪಮಾನ ಇದನ್ನ ಕಾಲ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವಕಾಶ ಸಿಕ್ಕಂತ ಎಲ್ಲ ಸಂದರ್ಭದಲ್ಲೂ ಕೂಡ ಹಿಂದುತ್ವದ ಕುರಿತಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಮಾನವನ್ನ ಕಾಂಗ್ರೆಸ್ ಈ ದೇಶದಲ್ಲಿ ಮಾಡ್ತಾನೆ ಬಂದಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಮಾನ ಆಗ್ತಾ ಇರುವಂತ ಸಂದರ್ಭದಲ್ಲಿ ನಿರಂತರವಾಗಿ ಗೆದ್ದು ಬರ್ತಾ ಇರುವಂತ ಒಬ್ಬ ಜನಪ್ರತಿನಿಧಿ ಅದನ್ನ ಕ್ಷಮೆಯನ್ನು ಕೇಳೋದಿಲ್ಲ, ಮತ್ತೊಂದ್ಸರಿ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಆದ್ರೆ, ನಮಗೆ ಹಿಂದುತ್ವ ಅನ್ನುವಂಥದ್ದು ಒಂದು ಸಂಸ್ಕಾರ, ನಮಗೆ ಹಿಂದುತ್ವ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ, ನಮಗೆ ಹಿಂದುತ್ವ ಅನ್ನುವಂಥದ್ದು ಒಂದು ಉಸಿರು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿನ ಈ ಅಭಿಪ್ರಾಯವನ್ನ, ಜಾರಕಿಹೊಳಿಯವರ ಈ ಮಾತುಗಳನ್ನ ನಾವು ಧಿಕ್ಕರಿಸ್ತೇವೆ. ನಾನೊಬ್ಬ ಸ್ವಾಭಿಮಾನಿ ಹಿಂದೂ ಅನ್ನುವಂಥದ್ದು ಮತ್ತೆ ಮತ್ತೆ ಉಚ್ಚರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆನೆ ನಾನು ಅದನ್ನ ಟ್ವೀಟ್ ಮಾಡಿದ್ದೇನೆ. ಅದನ್ನ ಎಲ್ಲರೂ ಕೂಡ ರಸ್ತೆಗೆ ಬರಬೇಕು ಅನ್ನುವಂಥದ್ದನ್ನು ಕೂಡ ನಾನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ಹಿಂದುತ್ವದ ಕುರಿತಂತೆ ಯಾರು ಹೇಗೆ ಬೇಕಾದ್ರೂ ಮಾತಾಡುವಂಥದ್ದು ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸೇರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು ಎಚ್ಚರಿಕೆಯ ಗಂಟೆಯೂ ಕೂಡ ಆಗಬೇಕು. ಅಲ್ಲ, ನೀವು ಹೇಳ್ತೀರಿ ಪದೇ ಪದೇ ಕಾಂಗ್ರೆಸ್ನವರು ಹಿಂದೂ ಧರ್ಮ ಇದನ್ನ ಅವಹೇಳನ ಮಾಡ್ತಾ ಅವಮಾನಿಸ್ತಾ ಬಂದಿದೆ ಅಂತ. ಅವ್ರು ಹೇಳ್ತಾರೆ ನೀವು ಪ್ರತಿಯೊಂದು ಅವಕಾಶ ಕೂಡ ನೀವು ಬಳಸ್ಕೋತೀರಿ ಹಿಂದೂ ಮೂಲಕ ರಾಜಕಾರಣ ಮಾಡೋದಕ್ಕೆ ಅಂತ. ಅಂದ್ರೆ ಈ ಆರೋಪ ಪ್ರತ್ಯಾರೋಪದ ನಡುವೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ. ಜೋಶಿಯವರೇ, ಒಂದು ನಿಮಗೆ ಸ್ಪಷ್ಟ ಗೊತ್ತಿರಲಿ, ಈ ದೇಶದ ಮೊದಲ ಪ್ರಧಾನಿ ನೆಹರು ಅವತ್ತು ಹೇಳಿದ್ರು, ನನ್ನನ್ನ ಹಿಂದೂ ಅಂತ ಕರಿಬೇಡಿ, ನನ್ನನ್ನು ಬೇರೆ ಏನಾದ್ರೂ ಕರೀಲಿ, ನನ್ನ ಹಿಂದೂ ಅಂತ ಕರಿಬೇಡಿ ಅಂತ ಒಂಥರ ಉದ್ಗಾರ ಮಾಡಿ. ಅಂದ್ರೆ ಅವತ್ತಿನಿಂದ ಆರಂಭ ಆಗಿರುವಂತ ಈ ಪರಂಪರೆ ಜಾರಕಿಹೊಳಿಯ ತನಕ ಬಂದು ನಿಂತಿದೆ. ನಾವು ಇವತ್ತು ಅತ್ಯಂತ ಗಟ್ಟಿ ಹೇಳ್ತೀವಿ, ಅದು ಹಿಂದೂ ರಾಷ್ಟ್ರ, ಇದೊಂದು ಜೀವನ ಪದ್ಧತಿ, ಭಾರತೀಯತೆ ಎನ್ನುವಂಥದ್ದು ಹಿಂದೂ ಜೀವನ ಪದ್ಧತಿಯಲ್ಲೇ ನಿಂತಿರುವಂತದ್ದು. ನಮ್ಮ ಆಡಳಿತ ಅವಧಿಯಲ್ಲಿಯೂ ಕೂಡ ಹಿಂದೂ ಜೀವನ ಪದ್ಧತಿಯನ್ನ ಅಳವಡಿಸಬೇಕು ಅನ್ನುವಂಥದ್ದಕ್ಕೆ ನಾವು ಹೊರಟಿರುವಂತದ್ದು. ನಮ್ಮದರಲ್ಲಿ ನಾವು ರಾಜಿ ಇಲ್ಲ, ಅದರಲ್ಲಿ ನಾವು ಅದನ್ನ ಅತ್ಯಂತ ಗಟ್ಟಿಯಾಗಿ ಹೇಳ್ತೇವೆ. ಯಾವ ಹಿಂದುತ್ವದ ಚಟುವಟಿಕೆ ಇದೆಯೋ, ಭಾರತೀಯ ಪದ್ಧತಿ ಇದೆಯೋ, ಈ ದೇಶದ ರಾಷ್ಟ್ರೀಯತೆಯ ಚಟುವಟಿಕೆ ಇದೆಯೋ ಅದನ್ನ ಗಟ್ಟಿಯಾಗಿ ಹೇಳ್ತೇವೆ, ನಡವಳಿಕೆಯಲ್ಲೂ ಕೂಡ ಹೇಳ್ತೇವೆ, ಆಡಳಿತದಲ್ಲೂ ಕೂಡ ಹೇಳ್ತೇವೆ ಎನ್ನುವಂಥದ್ದು ನಾವು ಬಿಜೆಪಿ ಹುಟ್ಟುದಾನಾಗಿಂದಾನೆ ಹೇಳ್ತಾ ಬಂದಿರುವಂಥದ್ದು. ಆದ್ರೆ ಕಾಂಗ್ರೆಸ್ ಇವತ್ತು ಒಂದು ಕಡೆ ಟೆಂಪಲ್ ರನ್ ಅನ್ನುವಂತ ನಾಟಕವನ್ನ ತೋರಿಕೆಗೋಸ್ಕರ ಚುನಾವಣೆ ಬಂದಾಗಿ ಮಾಡುತ್ತೆ, ಭಾರತ್ ಜೋಡೋ ಕಾರ್ಯಕ್ರಮವನ್ನ ಇನ್ಯಾವುದೋ ನಾಯಕತ್ವದ ಕಾರಣಕ್ಕೆ ಮಾಡುತ್ತೆ, ಹಿಂಬಾಗಿಲಿಂದ ಹಿಂದುತ್ವವನ್ನ, ಹಿಂದೂ ಶಬ್ದವನ್ನ ಟೀಕೆ ಮಾಡುವಂತ ಪ್ರಯತ್ನಗಳು ನೆಹರು ಕಾಲದಿಂದ ನಡೀತಾನೇ ಬರ್ತಾ ಇದೆ. ಅದು ಇವತ್ತು ನಿನ್ನೆ ಅಂತಲ್ಲ, ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ ಹಿಂದೂ ಕುರಿತಂತೆ ಅವಹೇಳನವಾದಂತ ಮಾತುಗಳನ್ನ ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಹೇಳ್ತಾ ಬಂದಿದೆ. ಇದರ ವಿರುದ್ಧ ಇವತ್ತು ಸಮಾಜ ಒಂದಾಗಬೇಕು ಅನ್ನುವಂಥದ್ದು ನಮ್ದು ಕರೆ. ನಾವು ಯಾವತ್ತೂ ಕೂಡ ಹಿಂದುತ್ವದ ಅವಹೇಳನವನ್ನ ಸಹಿಸಿಕೊಳ್ಳುವಂತ ಪ್ರಶ್ನೆ ಇಲ್ಲ. ರಾಜಕಾರಣಕ್ಕೆ ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಹಿಂದುತ್ವದ ಚಟುವಟಿಕೆ ಕಾರಣಕ್ಕೋಸ್ಕರ ಸಾರ್ವಜನಿಕ ಜೀವನಕ್ಕೆ ಬಂದಂತದ್ದು. ಇದನ್ನ ಯಾವತ್ತೂ ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಪ್ರತಿ ಸಂದರ್ಭ ನಾನು ಗಮನಿಸ್ತೇನೆ. ತಿಲಕ ಇಟ್ಕೊಂಡವ್ರ ಕಂಡ್ರೆ ನನಗೆ ಆಗುದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ. ಹಿಂದುತ್ವದ ಭಾಷಣಗಳನ್ನ ಮಾಡಿದ್ರು ಅಥವಾ ದೊಡ್ಡ ಪ್ರಮಾಣದಲ್ಲಿ ಹಿಂದುತ್ವದ ಪ್ರತಿಪಾದನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಾವರ್ಕರ್ ಅವರನ್ನು ಒಪ್ಕೊಳ್ಳೋದಿಲ್ಲ.
ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಹಿಂದುತ್ವದ ಪ್ರತಿಪಾದನೆಗಳು ಈ ದೇಶದಲ್ಲಿ ಆಗ್ತಾ ಹೋಗಿದೆಯೋ ಅದೆಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅದನ್ನ ವಿರೋಧ ಮಾಡೋದೆಲ್ಲ ನಾವು ಗಮನಿಸಿದ್ದೇವೆ. ಶಿವರಾಜ್ ಪಾಟೀಲ್ ಇತ್ತೀಚೆಗೆ ಹಿರಿಯ ನಾಯಕ ಶಿವರಾಜ್ ಪಾಟೀಲ್ರ ಹೇಳಿಕೆಯನ್ನು ನೀವು ಗಮನಿಸಿರ್ಬೋದು. ಭಗವದ್ಗೀತೆಯನ್ನ ಜಿಹಾದಿನ ತನಕ ಒಬ್ಬ ಕಾಂಗ್ರೆಸ್ ನಾಯಕ ಉಲ್ಲೇಖ ಮಾಡ್ತಾರೆ, ಅದನ್ನ ಪಟ್ಟು ಮಾಡ್ತಾರೆ ಅಂತ ಆದ್ರೆ ಕಾಂಗ್ರೆಸ್ ಯಾರ ಮೇಲೂ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಕಾಂಗ್ರೆಸ್ಸಿನ ಅಜೆಂಡನೇ ಅದು. ಇವತ್ತು ಭಾರತೀಯತೆಯನ್ನ ಒಪ್ಕೊಳ್ಳೋದಿಲ್ಲ, ಹಿಂದುತ್ವವನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದೇ ಕಾಂಗ್ರೆಸ್ಸಿನ ಅಜೆಂಡ. ಸುನೀಲ್ ಅವರೇ, ನೀವು ಅವಾಗಿಂದ ನಾನು ಗಮನಿಸ್ತಿದ್ದೀನಿ, ನನ್ನ ವೀಕ್ಷಕರು ಕೂಡ ಗಮನಿಸಿರ್ತಾರೆ, ನೀವು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳ್ತಾ ಬಂದಿದ್ದೀರಿ. ಆದ್ರೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಆಗಿರ್ಲಿಲ್ಲ. ಅವರು ಕಾರ್ಯಾಧ್ಯಕ್ಷರು ಹೌದು, ಆದ್ರೆ ಆ ಒಂದು ಕೆಪಾಸಿಟಿಯಲ್ಲಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಲಿಲ್ಲ. ಈ ಕಾರ್ಯಕ್ರಮ ಇದ್ದಿದ್ದು ಮನೆ ಮನೆಗೆ ಬಸವ, ಬುದ್ಧ, ಅಂಬೇಡ್ಕರ್ ಅಂತ. ಹೀಗಿದ್ದಾಗ ಅದನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸೋದು ರಾಜಕೀಯ ಆಯ್ತಾ, ಸೇರಿಸದೆ ಇರೋದಕ್ಕೂ ಕಾರಣಗಳಿದೆಯಾ ಅಂತ? ನೋಡಿ, ನೀವು ಕಾಂಗ್ರೆಸ್ ಇದನ್ನ ಬಹಳ ಪೊಲೈಟ್ ಆಗಿ ಇದು ನಮಗ್ ಸಂಬಂಧಪಟ್ಟಿಲ್ಲ ಅನ್ನುವಂತ ಮಾತನ್ನ ಅವ್ರು ಕೈ ಜಾರಿಕೊಂಡಿದ್ದಾರೆ. ಅಷ್ಟಕ್ಕೆ ಇದು ತಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಇದನ್ನ ವ್ಯಕ್ತ ಮಾಡ್ತಾರೆ. ವಿವಾದಗಳು ಹುಟ್ಟಾಕಿದ ನಂತರ ಅಥವಾ ಆಕ್ರೋಶ ಬಂದ ನಂತರವೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಆದ್ರೆ ಹಾಗಾದ್ರೆ ಅವ್ರ ಉದ್ದೇಶ ಏನಿತ್ತು? ಅವ್ರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ನಾವ್ ಇದನ್ನ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದೇ ಪದೇ ಪದೇ ಅವ್ರ ಎಲ್ಲರ ಹೇಳಿಕೆಗಳಲ್ಲೂ ಕೂಡ ಬರ್ತಾ ಇರುವಂತದ್ದು. ಇತ್ತೀಚೆಗೆ ಲಲಿತಾ ನಾಯ್ಕ ಅವರ ಹೇಳಿಕೆ ಗಮನಿಸಿದ್ರೆ ತೀರ್ಥವನ್ನು ಯಾರು ತಗೊಳ್ಬಾರ್ದು ಅನ್ನುವಂತ ಹೇಳಿಕೆ ನಾವು ತೆಗೆದುಕೊಂಡು, ಅಂದ್ರೆ ಯಾಕೆ ಸರಣಿ ರೂಪದಲ್ಲಿ ಕಾಂಗ್ರೆಸ್ನವರು ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ? ಒಂದು ಮುಸಲ್ಮಾನರ ಓಟ್ ಅನ್ನ ಅಥವಾ ಹಿಂದೂ ವಿರೋಧಿ ಓಟ್ಗಳನ್ನ ಒಂದು ಮಾಡಬೇಕು ಅನ್ನುವಂತ ಪ್ರಯತ್ನವೂ ಕೂಡ ಇರ್ಬೋದು. ಆ ಕಾರಣಕ್ಕೋಸ್ಕರ ಹಿಂದೂಗಳನ್ನ ಅವೇಳನ ಮಾಡ್ಲಿಕ್ಕೋಸ್ಕರ ಬಳಸ್ಕೊಳ್ಬಾರ್ದು ಅಂತ. ಮುಸಲ್ಮಾನರ ಓಟ್ ತಗೊಳ್ಳಿ, ಇನ್ಯಾವುದೋ ಓಟ್ ತಗೊಳ್ಳಿ, ನಮ್ದೇನು ವಿರೋಧ ಇಲ್ಲ. ಹಾಗಂತ ಹಿಂದುತ್ವವನ್ನ ನೀವು ಅವಮಾನ ಮಾಡ್ಬೇಡಿ, ಅಪಮಾನ ಮಾಡ್ಬೇಡಿ, ನಮ್ಮ ನಂಬಿಕೆಗಳನ್ನ ಪ್ರಶ್ನೆ ಮಾಡಬೇಡಿ. ಸುನೀಲ್ ಅವರೇ, ಕಾಮನ್ ಸೆನ್ಸ್ ಪ್ರಶ್ನೆನಪ್ಪ ಇದು. ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಏನಿರ್ಬೋದು ಅಂತ ಯಾಕೆ ಕೇಳ್ತೀನಿ ಅಂದ್ರೆ, ಬಹುಸಂಖ್ಯಾತರನ್ನ ನೀವು ಒಂದು ರೀತಿಯಲ್ಲಿ ದೂಷಿಸಿ ಅವರಲ್ಲಿ ನಿಮ್ಮ ಬಗ್ಗೆ ಒಂದು ಸಂಶಯ ಬರುವಂತ ಹೇಳಿಕೆಗಳನ್ನ ಕೊಟ್ಟು ಚುನಾವಣೆ ಗೆಲ್ತೀವಿ ಅಂದ್ರೆ ಇಟ್ ಇಸ್ ಕ್ಲಿಯರ್ ಅಲ್ವಾ ಸುನೀಲ್ ಅವರೇ? ಯು ಡಿಸ್ಪ್ಲೀಸ್ ಅಂಡ್ ಡಿಸಪಾಯಿಂಟ್ ದ ಮೆಜಾರಿಟಿ ಟು ಕನ್ಸಾಲಿಡೇಟ್ ಮೈನಾರಿಟಿ ವೋಟ್ಸ್. ಬಟ್ ಹೇಗೆ ಎಲೆಕ್ಷನ್ ಗೆಲ್ಲಿಕ್ ಸಾಧ್ಯ ಇದರಿಂದ ನಾನು ಕೇಳ್ತಿದ್ದೇನೆ. ನೀವು ಈ ದೇಶವನ್ನ ಹಿಂದೂ ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರ ವಿಭಾಗ ಮಾಡಿದೆ. ಯಾರು ಹಿಂದೂ ಮುಸ್ಲಿಮಿನ ಕಾರಣಕ್ಕೆ ದೇಶವನ್ನು ವಿಭಜನೆ ಮಾಡಿತ್ತು ಅಂತ ಹೇಳಿದ್ರೆ ಅವತ್ತಿನ ಕಾಂಗ್ರೆಸ್. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ವಿಭಜನೆಗಳನ್ನ ಎಲ್ಲ ಹಂತಗಳಲ್ಲೂ ಕೂಡ ಮಾಡ್ತಾ ಬಂತ ಇತ್ತೀಚಿನ ವೀರಶೈವ ಧರ್ಮದ ತನಕ ಸಿದ್ದರಾಮಯ್ಯ ಮಾಡ್ತಾ ಬಂದಿದ್ದಾರೆ. ಅವರು ರಾಜಕಾರಣ ಮುಸಲ್ಮಾನರ ಓಲೈಕೆ ಮಾಡೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಅವರು ರಾಜಕಾರಣದಲ್ಲಿ ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ನಮ್ಗೆ ವಿರೋಧ ಇಲ್ಲ. ಆ ಓಲೈಕೆ ಮಾಡುವಂತ ವೇಗದಲ್ಲಿ ಹಿಂದೂಗಳನ್ನ ಯಾಕೆ ಅವಹೇಳನ ಮಾಡ್ತೀರಿ? ಹಿಂದೂ ಶಬ್ದಗಳನ್ನ ಯಾಕೆ ಅವಹೇಳನ ಮಾಡ್ತೀರಿ? ನಮ್ಮ ನಂಬಿಕೆಗಳನ್ನ ಯಾಕೆ ಅವಹೇಳನ ಮಾಡ್ತೀರಿ? ನಮ್ಮ ಪದ್ಧತಿಗಳನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ? ಇದು ನನ್ನ ಪ್ರಶ್ನೆ ಇರುವಂತದ್ದು. ಹಾಗಾದ್ರೆ ಜಾರಕಿಹೊಳಿ ಅವರು ಇಷ್ಟು ವರ್ಷದ ತಮ್ಮ ಅಫಿಡೇವಿಟ್ ನಲ್ಲಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಾನು ಅಶ್ಲೀಲ ಹಿಂದೂ ಅಂತ ಹೇಳಿಲ್ಲ ಅಫಿಡೇವಿಟ್ ಕೊಟ್ಟಿದ್ದ. ಯಾಕೆ ಇವತ್ತು ಅವ್ರಿಗೆ ಅಶ್ಲೀಲ ಹಿಂದೂ ಅಂತ ಅನಿಸ್ತು? ಈ ಮಾನಸಿಕತೆ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ? ಈ ಮಾನಸಿಕತೆ ಯಾರಿಂದ ಪ್ರಾರಂಭ ಆಯ್ತು? ಎಲ್ಲಿಂದ ಪ್ರಾರಂಭ ಆಯ್ತು? ಇದು ಇವತ್ತು ಜನಮಾನಸದಲ್ಲಿರುವಂತ ಪ್ರಶ್ನೆ. ಇವತ್ತು ಇಷ್ಟು 2 ದಿನಗಳ ಕಾಲ ಈ ಚರ್ಚೆಗಳ ನಿನ್ನೆಯಿಂದ ಆರಂಭವಾಗಿ ಇವತ್ತು ಸಂಜೆ ನೀವು ಚರ್ಚೆ ಆರಂಭವಾಗತ್ತಂತೆ ನಡೆದಿದ್ರು ಕೂಡ ಕಾಂಗ್ರೆಸ್ ನಾಯಕರು ಯಾವ್ದನ್ನು ಮಾತಾಡೋದಿಲ್ಲ.